ಅಕ್ಷರಮ್ಮ ಅವರು ಯಂಗ್ಸ್ಟರ್ ಇದ್ದಾರೆ, ಬಟ್ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇಲ್ಲ. ಕುಮಾರಸ್ವಾಮಿ ಅಂತ ಕ್ಯಾಂಡಿಡೇಟ್ ಬಂದ್ರೆ ಸಾಲಿಡ್ ಆಗಿ ನಮ್ ಜನ ಯೋಚನೆ ಮಾಡಿದಾಗ ಓಟ್ ಹಾಕ್ತಾರೆ. ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್, ನರೇಂದ್ರ ಮೋದಿನೇ ಆಗ್ಬೇಕು. 40-50 ವರ್ಷಗಳಿಂದ ನಾವು ಹಿಂದೂಗಳು ಪರವಾಗಿ ಹೋರಾಟ ಮಾಡೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಅಕ್ಷರಮ್ಮ ಅವರು ಯುವಕರು ಅಂತ ಹೇಳಿದ್ರೆ ಜನ ಏನಾದ್ರು ಮನ್ಸು ಮಾಡಿ ಅವಕಾಶ ಕೊಟ್ಟರು, ಅದನ್ನ ನಾವು ಕಡೆಗಣಿಸಕ್ ಆಗಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡಿ ಏನು ಸಂದೇಶ ಕೊಟ್ಟರು ಜನಕ್ಕೆ? ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಎಷ್ಟು ಧೈರ್ಯವಾಗಿ ರಾಮೇಶ್ವರ ಕೆಫೆಗೆ ಬಾಂಬ್ ಬಿಡ್ತಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ 50,000, 60,000, 70,000 ದುಡ್ಡು ಮೇಲೆ ಎಲ್ಲಿಂದ ಓದಿಸೋದು? SLC ಆದ್ಮೇಲೆ ಬಿಡಿಸ್ತೀವಿ ಯಾವ್ದಾದ್ರು ಒಂದು ಕಂಪ್ನಿಗೆ 10,000, 20,000 ಕೆಲಸಕ್ಕೆ. ಹೆಸರೋಣ, ಈ ಕ್ಷೇತ್ರದಿಂದ ಯಾರು MP ಆದ್ರೆ ಒಳ್ಳೇದು ಅಂತ, ಯಾವ ಪಕ್ಷದಿಂದ? ಸರ್, ಪಕ್ಷ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ತಾಲೂಕಲ್ಲಿ ನೀರಾವರಿ ತೊಂದರೆ ತುಂಬಾ ದೊಡ್ಡದಾಗಿದೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಇವತ್ತು ಎಲೆಕ್ಷನ್ ಬಂದಿದೆ ಅಂತ ಹೇಳಿ ಯಾವ ರೀತಿ ನಮ್ಗೆ ನೀರು ಕೊಡ್ತೀವಿ, ಆಗ ಆಲ್ರೆಡಿ ಕೊಳಚೆ ನೀರು ಕೊಟ್ಟಿದ್ದಾರೆ ಕೋಲಾರಕ್ಕೆ, ಅಲ್ಲಿ ಬೆಳೆಗಳಾಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಆ ತರ ಕೊಳಚೆ ನೀರಲ್ಲದೆ ಏನೋ ಒಂದು ಒಳ್ಳೆ ಇದು ಎತ್ತಿನೊಳ್ಳೆ ನೀರು ತಗೊಂಬರ್ತೀನಿ ಅಂತ ಮುಂಚೆಯಿಂದನೂ ಹೇಳ್ತಾರೆ. ಸುಮಾರು 15-20 ವರ್ಷ ಆಯ್ತು. ನಮ್ದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ಬಿಟ್ಟು ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ನಮ್ದು ಬಯಲು ಸೀಮೆ ಅಂತ ಹೇಳಿ ನೀರಾವರಿ ಇಲ್ದಿರೋಂಥ ಪ್ರದೇಶ. ಇಲ್ಲಿ MP ನಮ್ಮ ಇವರಾಗಿದ್ರು, ಯಾರು BN ಬಚ್ಚೇಗೌಡರು ಮೊನ್ನೆ ಆಗಿದ್ರು. ಅದಕ್ಕೆ ಮುಂಚೆ 2-3 ಸಲ ಕಾಂಗ್ರೆಸ್ ಇಂದಾನೆ ನಮ್ಮ ವೀರಪ್ಪ ಮೊಯ್ಲಿ ಅವರು ಆಗಿದ್ರು. ಆಮೇಲೆ ಮುಂಚೆ ಸಿದ್ದರಾಮಯ್ಯನವರು CM ಆಗಿದ್ದಾಗ್ಲೂ ಏನ್ ಮಾಡಿದ್ರು, ನೀರ್ ಕೊಡ್ತೀನಿ ಅಂತ ಹೇಳಿ ಎತ್ತಿನಹೊಳೆ ಯೋಜನೆ ಪೂರ್ತಿ ಮಾಡ್ಲಿಲ್ಲ. ಇಲ್ಲಿ ನಮಗಿರುವಂತ ಇದು ಯಾವುದೇ ನೋಡಿ ಸರ್, ಭಾಗ್ಯ, ಅನ್ನದಾನ, ಅದು ಆ ಯೋಜನೆ, ಈ ಯೋಜನೆಗಳು, ಆ ಬಗ್ಗೆ ಇವ್ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ಇರೋ ಎಲ್ಲಾ ರೈತರಿಗೂ 5-10 ಎಕರೆ ಭೂಮಿ ಇದೆ. ಅವ್ರಿಗೆ ನೀರಾವರಿ ಒದಗಿಸ್ಕೊಟ್ರೆ ನಾವೇ ಸಂಪತ್ಭರಿತವಾಗಿ ಬೆಳೆದು ನಮ್ಮ ರಾಜ್ಯಕ್ಕೆ ಆಗಷ್ಟು ನಾವು ತರಕಾರಿ ಕೊಡೋದು, ಹಣ್ಣು ಕೊಡೋದು, ಫ್ರೂಟ್ಸ್ ಕೊಡೋದು, ಹೂ ಕೊಡೋಷ್ಟು ಕೆಪಾಸಿಟಿ ನಮ್ಗಿದೆ. ನಮ್ಗೆ ಇಲ್ಲಿ ನೀರಾವರಿ ಮೇಜರ್ ತೊಂದರೆ ಇರೋದ್ರಿಂದ ಕಾಂಗ್ರೆಸ್ ಸುಮಾರು 4-5 ಟರ್ಮ್ನಿಂದ ಅದನ್ನ ಕಡೆಗಣನೆ ಮಾಡ್ಕೊಂಡು ಬಂದಿರೋದ್ರಿಂದ, ಅದ್ರಲ್ಲೂ ನಾನು ಹೇಳ್ತಾ ಇದ್ರಲ್ಲ, ಸುಧಾಕರ್ ಮಿನಿಸ್ಟರ್ ಆಗಿದ್ದಂತ ವ್ಯಕ್ತಿ. ಆಮೇಲೆ ಸುಧಾಕರ್ಗೆ ಟಿಕೆಟ್ ಕೊಡ್ತಾರೆ ಅಂತ ಇನ್ನ ಕನ್ಫರ್ಮ್ ಆಗ್ಲಿಲ್ಲ. ನಾನು ಹೇಳೋದು, ಇಲ್ಲಿ JDS ನ ಬಲನೂ ಇದೆ, ಕಾಂಗ್ರೆಸ್ ನ ಬಲನೂ ಇದೆ, BJP ಬಲನೂ ಇದೆ. ಆದ್ರೆ ಒಂದ್ಸಲಿ 2018 ಏನಾಗಿತ್ತು, ಕುಮಾರಸ್ವಾಮಿ ಅವರು ನಿಂತ್ಕೊಂಡಾಗ ಅವರು ಕಡಿಮೆ ಓಟಲಿಂದ ಪರಾಭವವಾಗಿದ್ರು. ಈ ನಮ್ಮ ತಾಲೂಕಲ್ಲೇ ನೋಡಿ, ನಮ್ಮ ತಾಲೂಕಲ್ಲಿ BJP ಕಾಂಗ್ರೆಸ್ ಬಿಟ್ರೆ ಬೇರೆ ಪಾರ್ಟಿ ಇಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡಿದ್ದಾಗ 16,000 ಓಟ್ ಬಿದ್ದಿತ್ತು. ಏನೋ ಅವ್ರೇನ್ ಕ್ಯಾಂಪೇನ್ ಮಾಡ್ಲಿಲ್ಲ, ಬಂದು ಮನೆಗೆ ಯಾರು ಪ್ರಚಾರ ಮಾಡ್ಲಿಲ್ಲ, ಆದ್ರೂ 16,000 ಓಟ್ ಬಿದ್ದಿತ್ತು. ಆ ತರ ಕುಮಾರಸ್ವಾಮಿ ಅಂತ ಪ್ರಭಾವಿತ ವ್ಯಕ್ತಿಗಳು, ಸ್ವಲ್ಪ ಕೆಲಸ ಮಾಡುವಂತ ಶಕ್ತಿ ಇರೋಂಥ ವ್ಯಕ್ತಿಗಳು ಬಂದ್ರೆ ತಾಲೂಕಲ್ಲಿ ಜನ ಆರಾಮಾಗಿ ಅರ್ಥ ಮಾಡ್ಕೊಂಡು ಓಟ್ ಹಾಕ್ತಾರೆ. ಯಾಕಂದ್ರೆ ಒಬ್ಬ ಉನ್ನತ ಮಟ್ಟದಂತ ವ್ಯಕ್ತಿ ಬಂದಾಗ ಕೆಲಸ ಆಗುತ್ತೆ, ಕೆಲಸ ಕಾರ್ಯಗಳಾಗುತ್ತೆ, ನೀರಾವರಿ ತೊಂದರೆಗಳಾಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ. 100% ಓಟ್ ಹಾಕ್ತಾರೆ ಜನ, ಅದ್ರಲ್ಲಿ ಡೌಟೇ ಬೇಡ. ಒಟ್ಟಾರೆಯಾಗಿ ನಿಮ್ಗೆ ಕ್ಯಾಂಡಿಡೇಟ್ ಯಾರಾಗಬೇಕು ಅಂದ್ರೆ ಕುಮಾರಸ್ವಾಮಿ ಅವರೇ ನಿತ್ರೆ ಒಳ್ಳೇದು ಅಂತನಾ? ಅವ್ರ ನಿತ್ರ ಗೆಲ್ಬಹುದು ಸರ್? ಈಗ ಕಾಂಗ್ರೆಸ್ ಅಲ್ಲಿ ರಕ್ಷಾರಾಮಯ್ಯ ಇದಾರೆ, ಯುವಕರು ಇದಾರೆ. ಅವರು ಎಲ್ಲಾ ತಾಲೂಕಲ್ಲೂ ಅವ್ರದ್ದು ಏನು ಅವ್ರದೇ ಅಂತ ಓಲ್ಡ್ ಇಲ್ಲ. ಅವ್ರೇನೋ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಓಟಿದೆ, ನಾವಿಲ್ಲ ಅಂತ ಹೇಳ್ತಿಲ್ಲ. ನೋಡಿ, ನಮ್ಮ ತಾಲೂಕಲ್ಲಿ ಶರತ್ ಬಚ್ಚೇಗೌಡರು ಇದಾರೆ, ಒಳ್ಳೆ ಶಾಸಕರಿದ್ದಾರೆ, ಯಂಗ್ಸ್ಟರ್ ಇದಾರೆ. ಅವರು ರಕ್ಷಾರಾಮಯ್ಯ ಅವರು ಯಂಗ್ಸ್ಟರ್ ಇದಾರೆ, ಬಟ್ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಒಂದು ಪ್ರಭಾವ ಇಲ್ಲ. ಹಂಗನ್ಬಿಟ್ಟು ಸುಧಾಕರ್ ಗೊತ್ತಿಲ್ಲ ಅಂತಲ್ಲ, ಮಿನಿಸ್ಟರ್ ಆಗಿದ್ದು. ಈ ನಮ್ಮ ಭಾಗದಲ್ಲಿ ಯಾವ್ದೋ ಒಂದು ಮೆಡಿಕಲ್ ಕಾಲೇಜ್ ತಗೊಂಡ್ಬಂದಿದ್ದಾರೆ. ಆ ಭಾಗದಲ್ಲಿ ರೋಡ್ಗಳು ಗಿಡಗಳು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಹಂಗಾಗಿ ಏನಾಗುತ್ತೆ, ಅವ್ರದ್ದು ಎಲ್ಲಾ ಕಡೆ ನೋಡಿ, ನಾಟ್ ಓನ್ಲಿ ಹೊಸಕೋಟೆ ತಾಲೂಕು, ಹೊಸಕೋಟೆ ಅವ್ರಿಗೆ ದೂರ ಆಗ್ಬೋದು ಚಿಕ್ಕಬಳ್ಳಾಪುರಕ್ಕೆ. ಆದ್ರೆ ದೇವನಹಳ್ಳಿಲಿ ಅವ್ರ ಬಲ ಇದೆ, ದೊಡ್ಡಬಳ್ಳಾಪುರದಲ್ಲಿ ಅವ್ರ ಬಲ ಇದೆ, ಚಿಕ್ಕಬಳ್ಳಾಪುರದ ಸ್ವಂತ ಬಲ ಇದೆ. ಓರಿಬಿಂದೂರ್ಗೆ ಹೋಗಿ, ಬಗೆಪಲ್ಲಿಗೆ ಹೋಗಿ ಅವ್ರ ಬಲ ಇದೆ, ಯಾರ್ದು ಸುಧಾಕರ್ ಅವ್ರದ್ದು ಸ್ವಂತ ಬಲ ಇದೆ. ಹಂಗಾಗಿ ಅವ್ರು ಬಂದ್ರು ಗೆಲ್ಬಹುದು. ಅದು ಬಿಟ್ಟು ಕುಮಾರಸ್ವಾಮಿ ಅಂತ ಕ್ಯಾಂಡಿಡೇಟ್ ಬಂದ್ರೆ ಸಾಲಿಡ್ ಆಗಿ ನಮ್ ಜನ ಯೋಚನೆ ಮಾಡ್ದಂಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ನಮಗೆ ಇವತ್ತು ಆಗ್ಬೇಕಾಗಿರೋದು ಕೆರೆ ಕಟ್ಟೆಗಳು ತುಂಬಬೇಕು, ಒಳ್ಳೆ ನೀರಾವರಿ ಬೇಕು. ಅದಕ್ಕೆ ನಮ್ ಜನ ಹುಚ್ಚೆತ್ತು ಓಟ್ ಹಾಕಿ ರೆಡಿ ಇರ್ತಾರೆ. ಪಕ್ಷ ಅನ್ನೋದು ಬಿಟ್ಟು ಒಂದು ಒಳ್ಳೆ ದೊಡ್ಡ ನಾಯಕರು ಬಂದಾಗ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಓಟ್ ಹಾಕ್ತಾರೆ, ಬರ್ಬೋದು. ಓಕೆ ಸರ್, ಇನ್ನ K. ಸುಧಾಕರ್ ಅವರು ಹಾಗೇನೆ ರಕ್ಷಾರಾಮಯ್ಯ ಅಂದ್ರೆ ಅಲ್ಲಿ ಮೈತ್ರಿ ಇರೋದ್ರಿಂದ K. ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ರು ಅಂತ ಆದ್ರೆ ಅಲ್ಲಿಗೆ ರಕ್ಷಾರಾಮಯ್ಯ ಹೇಗಿರ್ಬೋದು ಈ ಕಾಂಪಿಟೇಷನ್? ಸರ್ ನೋಡಿ ಸರ್, ಈಗ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ವೋಟರ್ಸ್ ಏನಿದೆ ರಕ್ಷಾರಾಮಯ್ಯ ವೋಟ್ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಸಾಲಿಡ್ ವೋಟರ್ಸ್ ಯಾವತ್ತೂ ಚೇಂಜ್ ಮಾಡೋದು. ಆದ್ರೆ ನೋಡಿ, BJP ಮತ್ತೆ JDS, ನಮ್ಮ ಚಿಕ್ಕಬಳ್ಳಾಪುರದಲ್ಲೂ JDS 3ನೇ ಪ್ಲೇಸ್ ಅಲ್ಲಿ ಇದೆ, ಗೋರಿಬಿದ್ನೂರಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದೆ, ಬಾಗೇಪಲ್ಲಿಲಿ 2ನೇ ಪ್ಲೇಸ್ಗೆ ನಾವು ಟ್ಯಾಲಿ ಆಗ್ತೀವಿ. ಆಮೇಲೆ ದೊಡ್ಡಬಳ್ಳಾಪುರ ಬನ್ನಿ 2ನೇ ಪ್ಲೇಸ್ ಅಲ್ಲಿ ಇದೀವಿ. ಯಾವ ನಮ್ಮ ಒಂದು ಪಕ್ಷದ ಒಂದು ಅಡೆತಡೆಗಳಿಂದ ತೊಂದರೆ ಆಗ್ತಾ ಇದೆ ಅಷ್ಟೇ. ಆದ್ರೆ ವೋಟರ್ಸ್ ಏನು ಕಮ್ಮಿ ಇಲ್ಲ. ದೇವನಹಳ್ಳಿ ಬನ್ನಿ 50% ಅಲ್ಲಿ ಇದೀವಿ. ನೀವು ಯಲಹಂಕಕ್ಕೆ ಹೋದ್ರೆ 30-35% ನಾವೇ JDS ವೋಟರ್ಸ್ ಇದೀವಿ. ಹೊಸಕೋಟೆಗೆ ಬಂದ್ರು ಕುಮಾರಸ್ವಾಮಿ ಅಂತ ನಂಬಿಕೆ ಇಟ್ಟು ಓಟ್ ಹಾಕೊಂಡ್ರೆ 10,000-12,000 ವೋಟರ್ಸ್ ಇದ್ದಾರೆ. ಜೊತೆಗೆ BJP ಎಲ್ಲಾ ತಾಲೂಕಲ್ಲೂ, ನಮ್ಮ ತಾಲೂಕಲ್ಲೂ 50% BJP
ಬಿಜೆಪಿಗೆ ಓಟ್ ಇದೆ. ಯಲಹಂಕ ಹೋದ್ರೆ 70% ಬಿಜೆಪಿ ಓಟ್ ಇದೆ. ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ 50% ಇದೆ. ನಮ್ಮ ದೇವನಹಳ್ಳಿಗೆ ಬಂದ್ರೆ ಅವ್ರಲ್ಲೂ ಒಂದು 20% ಇದೆ. JDS ಓಟ್ ಅದೆಲ್ಲ ಮಿಕ್ಸ್ ಆದಾಗ ಏನಾಗುತ್ತೆ, ಸುಧಾಕರ್ ಅಂತ ಗೆಲ್ಲುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸಿದ್ದರಾಮಯ್ಯ ಅವರು ಯುವಕರು ಅಂತ ಹೇಳಿದ್ರೆ ಜನ ಏನಾದ್ರು ಮನ್ಸು ಮಾಡಿ ಅವಕಾಶ ಕೊಟ್ಟರು ಅದನ್ನ ನಾವು ಕಡೆಗಣಿಸಕ್ಕಾಗಲ್ಲ. ಓಕೆ ಫೈನ್. ಸರಿನಾ, ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್, ನರೇಂದ್ರ ಮೋದಿನೇ ಆಗಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ, ಈ 40-50 ವರ್ಷಗಳಿಂದ ನಾವು ಹಿಂದೂಗಳು ನಾವು ಯೂಶಲಿ ನಾವೇನು ಯಾರನ್ನ ಭೇದ ಮಾಡಬೇಕು ಅಂತ ನಾವು ಹೇಳಿಲ್ಲ. ನಮ್ಮ ಪರವಾಗಿ ಹೋರಾಟ ಮಾಡೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಯೂಶಲಿ ಹೇಳ್ಬೇಕಾದ್ರೆ ಅವರು ಅವರ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ನಮ್ಮ ದೇಶಕ್ಕೆ, ನಮ್ಮ ಒಂದು ಹಿಂದೂ ರಾಷ್ಟ್ರ ಆಗಿರುವಂತ ಭಾರತ ದೇಶನ ಯಾವ ರೀತಿ ಉಳಿಸ್ಕೋಬೇಕು, ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ದೊಡ್ಡ ಆಲೋಚನೆ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ರಾಹುಲ್ ಗಾಂಧಿ ಸರ್, ನಾನು ಹೇಳ್ತೀನಿ, ರಾಹುಲ್ ಗಾಂಧಿ ಒಬ್ಬ ಒಳ್ಳೆ ಎಜುಕೇಟೆಡ್ ವ್ಯಕ್ತಿ ಇದ್ದಾರೆ. ಬಟ್ ಅವರು ಜನಗಳನ್ನ ಕನ್ವೆ ಮಾಡ್ಬೇಕು. ಮತ್ತೆ ಯಾವುದೋ ಒಂದು ಸಮುದಾಯ ಆಗಲಿ, ಯಾವುದೋ ಒಂದು ವಿಚಾರದ ಬಗ್ಗೆ ಅವರು ಹೋರಾಟ ಮಾಡಿದೆ. ಈಗ ನೋಡಿ ಸರ್, ಮೋದಿ ಅವ್ರಿಗೆ RSS ಸಪೋರ್ಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವರು RSS ಮಾತ್ರ ಹಿಂದೂ ಅಂತ ಓಡಾಡ್ತಾರೆ. ಮೋದಿ ಹಿಂದೂ ಅಂತ ಓಡಾಡ್ಲಿದಲ್ಲ. ಮೋದಿ ಏನ್ ಮಾಡಿದ್ರು, 25 ವರ್ಷ 30 ವರ್ಷದಿಂದ ಆಗದೆ ಅಂತ ರಾಮ ಮಂದಿರ ಕಟ್ಟೋದಕ್ಕೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು. ಮತ್ತೆ ಇರುವಂತ ಯೋಜನೆಗಳು ಏನೇನು ಕೊಡಕ್ಕಾಗುತ್ತೆ, ಈಗ ಆಯುಷ್ಮಾನ್ ಯೋಜನೆ ಇರ್ಬೋದು, ಕೋವಿಡ್ ಟೈಮಲ್ಲಿ ನೀವು ನೋಡಿದೀರಾ ಯಾವ ತರ ಕೆಲಸ ಮಾಡಿದ್ದಾರೆ ಅಂತ. ಅದಕ್ಕೆ ಮುಂಚೆ ಇಂಡಸ್ಟ್ರೀಸ್ ಇರ್ಬೋದು, ಯುವಕರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಯಾವ ರೀತಿ ಅವ್ರು ಸಾಲ ತಗೊಂಡು ಡೆವಲಪ್ ಮಾಡಂತ, ಅವರು ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳಕ್ಕೆ ಏನೇನ್ ಮಾಡ್ಕೊಬೇಕು ಅವೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ತಗೊಂಡ್ಬರ್ತಿದ್ದಾರೆ ಇಂಡಿಯಾದಲ್ಲಿ. ಇಂಥ ಒಂದು ಇದಿರುವಾಗ ರಾಹುಲ್ ಗಾಂಧಿ ಅವರು, ನಾನು ಏನ್ ಮಾಡ್ತೀನಿ, ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಭಾರತ್ ಜೋಡೋ ಯಾತ್ರೆ ಮಾಡಿ ಏನು ಸಂದೇಶ ಕೊಟ್ಟರು ಜನಕ್ಕೆ? ನಾನು ಏನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಸಂದೇಶ ಕೊಟ್ಟರು? ಏನೂ ಇಲ್ಲ. ಈಗ ಇಲ್ಲಿ ಒಳಗಡೆ ಬಂದಾಗ ಏನಾಗುತ್ತೆ ನೋಡಿ, ಮೊನ್ನೆ ರಾಮೇಶ್ವರ ಕೆಫೆ ಸರ್, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಎಷ್ಟು ಧೈರ್ಯವಾಗಿ ರಾಮೇಶ್ವರ ಕೆಫೆಗೆ ಬಾಂಬ್ ಬಿಡ್ತಿದ್ದಾರೆ ಜನ. ಅಂದರೆ ಈಗ ಸರ್, ನಾವು ಇಲ್ಲಿ ನಮ್ಮ ಲೋಕಲ್ ಹಳ್ಳಿಗಾಡಿನ ಜನ ಯಾವ ಥರ ಯೋಚನೆ ಮಾಡ್ಬೇಕು, ನಾವು ಯಾವ ಥರ ಸೆಕ್ಯೂರಿಟಿ ಅಂತ ಯೋಚನೆ ಮಾಡಬೇಕು. ಬೆಂಗಳೂರು ಸಿಟಿಲಿ 24/7 ಸರ್ಕಾರ ನಡೆಯುವಂತ ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ಬಾಂಬ್ ಬಿಟ್ಟು ಹೋಗಿ ಇನ್ನೂ ಸಿಗ್ತಾ ಇಲ್ಲ ಆ ವ್ಯಕ್ತಿ ಅಂದ್ರೆ ಸರ್ಕಾರ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ನೋಡಿ. ಹೋಮ್ ಮಿನಿಸ್ಟರ್ ಅವರ ಕಾರ್ಯಚಕತೆನ ಯಾವ ತರ ನೋಡ್ಕೊಂತಾರೆ. ಈ ತರ ಇರೋವಾಗ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಹೆಂಗ್ ಮಾಡಕ್ಕಾಗತ್ತೆ? ಬನ್ನಿ ಸರ್, ನೀವು ಹೊರಗಡೆ ಬನ್ನಿ, ನಿಮ್ದೇ ಆದ ರೀತಿಲಿ ಏನಾದ್ರು ಹೇಳಿ, ನಮ್ ಜನಕ್ಕೆ ಒಪ್ಪೋ ತರ ಏನಾದ್ರು ಒಂದು ಕೆಲಸ ಮಾಡಿ. ನಾನು ಹೇಳ್ತಾ ಇರೋದು ಇದೇ ಇದರಲ್ಲಿ 3-4 ಸಲ ಕಾಂಗ್ರೆಸ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಏನೋ ನಮ್ಮ BN ಬಚ್ಚೇಗೌಡರ ಪ್ರಭಾವ ಇತ್ತು, ಆ ವ್ಯಕ್ತಿ ವಯಸ್ಸಾಗಿತ್ತು, ಇನ್ನೇನು ಕೊನೆ ಎಲೆಕ್ಷನ್ ಅವ್ರು ಮತ್ತೆ ಎಲೆಕ್ಷನ್ಗೆ ಬರಲ್ಲ ಅಂತೇಳಿ ಜನ ಹೋದ್ಸಲಿ MP ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದ್ರೆ ಹೊರತು ಬಿಜೆಪಿಗೆ ಆ ತರ ಏನು ಕಾಂಗ್ರೆಸ್ ಸೋಲಿಸ್ಬೇಕಂತ ಏನಲ್ಲ. ಆದ್ರೆ 25 ವರ್ಷ ನಿಮ್ಗೆ ಅಧಿಕಾರ ಕೊಟ್ಟಿದ್ರಲ್ಲ MP ಎತ್ತಿನ ಒಳ್ಳೆ ನೀರು ಕೊಡಿ ಸರ್, ಅವಕಾಶ ಇದೆ ನಮ್ಗೆ, ನೀರಾವರಿ ಸೋರ್ಸ್ ಇದೆ. ಇಷ್ಟೊತ್ತಿಗೆ ಯಾವಾಗ ನೀವು ನೀರು ಕೊಡ್ಬೋದು. ಎಷ್ಟೋ ಜನ ನಮ್ಮ ಹುಡುಗರು 5 ಎಕರೆ 10 ಎಕರೆ ಭೂಮಿ ಇದೆ, 5,000 6,000ಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಪ್ರೈವೇಟ್ ಕಂಪ್ನಿಗಳಲ್ಲಿ. ಇಂಥ ಒಳ್ಳೆ ನಮ್ದು ಫಲವತ್ತಾದಂತ ಭೂಮಿ ಇಟ್ಕೊಂಡು ನೀರ್ ಇಲ್ದೆ ನಾವು ಹೊರಗಡೆ ಕೆಲಸ ಬೇರೆ ಕಾಂಟ್ರಾಕ್ಟ್ ಕಂಪ್ನಿ ಹತ್ರ ಕೆಲಸ ಮಾಡ್ಕೊಂಡು ಹೆಂಗ್ ಜೀವನ ಮಾಡೋದು ಸರ್? ಈಗ SSLC ಪಾಸ್ ಆಗೋದೇ ಕಷ್ಟ ಸರ್. ಪಾಸ್ ಆಗ್ತಿದ್ದಂಗೆ ಮಗನ ತೆಗೆದು ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಿದ್ದಾರೆ. ಯಾಕೆ? ಬೇರೆ ಸೋರ್ಸ್ ಇಲ್ಲ ಅವ್ರಿಗೆ, ಮಕ್ಕಳನ್ನ ಓದ್ಸಕ್ ಆಗ್ತಿಲ್ಲ. ಇಲ್ಲ ವಾಟರ್ ಇದ್ದಿದ್ರೆ ಅವ್ರ ತಂದೆ ತಾಯಿ ಏನೋ ಒಂದು 4 ಜನ ಲೇಬರ್ ಇಟ್ಕೊಂಡು ಏನೋ ಒಂದು ಮಾಡ್ಕೊಂತಿದ್ರು. ವಾಟರ್ ಸೋರ್ಸೇ ಕೊಟ್ಟಿಲ್ಲ ನೀವು. ನಮ್ಗೆ ಮೇಜರ್ ಸೋರ್ಸ್ ನಾವು ಇವತ್ತು ನಮ್ಮ ಶರತ್ ಬಚ್ಚೇಗೌಡರನ್ನ ನಾವು ಎಷ್ಟೋ ಸಲ ಕ್ವಶನ್ ಮಾಡೋದೇನಂದ್ರೆ, ಸರ್ ನಮಗೆ ನೀರು ಕೊಡಿ. ಹೊಸಕೋಟೆ ತಾಲೂಕಿಗೆ ಅವಶ್ಯಕತೆ ಇರೋದು ನೀರು. ಎಲ್ಲರಿಗೂ ಒಂದು 5 ಎಕರೆ 10 ಎಕರೆ ಭೂಮಿ ಇದೆ, ಆರಾಮಾಗಿ ದುಡಿತಾರೆ ಜನ. ಯಾಕಂದ್ರೆ ನಾವು ಆಲ್ರೆಡಿ ಪ್ರೂವ್ಡ್ ಇದೀವಿ. ನಾವು ಯಾವುದೇ ನೋಡಿ ಸರ್, ನೀವು 50 ವರ್ಷದ ಹಿಸ್ಟ್ರಿ ನೋಡ್ಕೊಂಡ್ ಬನ್ನಿ. ಹೊಸಕೋಟೆ ತಾಲೂಕು ಜನ ಯಾವುದೇ ಒಂದು ಗಲಭೆ ಆಮೇಲೆ ಯಾವುದೋ ದೊಡ್ಡ ಹೋರಾಟ ಆ ತರ ಮಾಡಿದವರಲ್ಲ. ನಾವಾಯ್ತು, ನಮ್ ಕೆಲಸ ಆಯ್ತು, ನಮ್ಮ ಹತ್ರ ಇರೋದ್ರಲ್ಲಿ ನಾವು ದುಡಿತೀವಿ, ನಮ್ದ್ರಲ್ಲಿ ನಾವು ತಿಂತಿದ್ವಿ. ಯಾವತ್ತಾದ್ರೂ ನೋಡಿ ಗಲಭೆ ಎತ್ಕೊಂಡ್ ಬಂದಿದ್ದಾರೆ, ನೀರಾವರಿ ಹೋರಾಟಕ್ಕೆ ಬಂದಿದ್ದಾರೆ? ಯಾವತ್ತೂ ಇಲ್ಲ. ಯಾಕಂದ್ರೆ ನಾವು ಗಲಭೆ ಮಾಡೋರಲ್ಲ. ನಾವೇನು ಕೂಲಂಕುಷವಾಗಿ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಬಂದಾಗ ರಿಸೀವ್ ಮಾಡ್ತೀವಿ, ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂದಮೇಲೆ ನಮಗೂ ಅದೇ ತರ ಅವರು ಅವಕಾಶ ಮಾಡ್ಕೊಡ್ಬೇಕು. ನೀರಾವರಿ ಸರ್ ತುಂಬಾ ಕಷ್ಟದಲ್ಲಿರೋಂಥದ್ದು ನಮ್ಮ ನೀರಾವರಿ. ಎಲ್ಲ ಒಣಭೂಮಿ ಆಗ್ತಿದೆ. ಇವಾಗ ಬೇರೆ ಕಮರ್ಷಿಯಲ್ ಬಂದ್ಬಿಟ್ಟಿದೆ. ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ, ಇದು ನ್ಯೂಟೌನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಜನ ಏನ್ ಮಾಡ್ತಾರೆ, ಇವಾಗ ನೀರಿಲ್ಲ ಅಂದ್ರೆ ಆಟೋಮೆಟಿಕ್ ಭೂಮಿ ಮಾರ್ಕೊಂತಾರೆ. ಯಾರೋ ಬುದ್ಧಿವಂತರಿದ್ದೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿ ಬಾಡಿಗೆ ಗಿಡಿಗೆ ಮಾಡ್ಕೊಂತಾರೆ. ಬುದ್ಧಿವಂತರಿಂದ ದುಡ್ಡು ಕಳ್ಕೊಂಡು ನಾಳೆ ಬೀದಿಗೆ ಬರ್ತಾರೆ. ಏನ್ ಮಾಡ್ಬೇಕು ಸರ್ ನಾವು? ಆಮೇಲೆ ತಿನ್ನಕ್ಕೆ ಏನ್ ಮಾಡ್ಬೇಕು ಹೇಳಿ? ಇಲ್ಲಿ ಬರೋ ಯುವಕರನ್ನ ನಾವು ಯಾವ ತರ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಮೋಟಿವೇಟ್ ಮಾಡ್ಬೇಕು. ನಾವು ಇಲ್ಲಿ ಎಜುಕೇಶನ್ ನಾವು ಈಗೇನೋ ನಮ್ಮ ಶರತ್ ಬಚ್ಚೇಗೌಡರು ಸ್ವಲ್ಪ ಅವಕಾಶ ಮಾಡ್ಕೊಟ್ಟಿದ್ದಾರೆ ಎಜುಕೇಶನ್ಗೆ, ಅವೆಲ್ಲ ಮಾಡ್ಕೊಂಡ್ ಬರ್ತಿದ್ದಾರೆ. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಎಜುಕೇಶನ್ ಮುಂದುವರಿತಾ ಇದೀವಿ. ಈ ತರ ನೀರಾವರಿ ಇಲ್ಲದೆ ಪೂರ್ತಿ ನಾವು ಖಾಲಿ ಆಗ್ತಾ ಹೋದ್ರೆ ಏನಾಗುತ್ತೆ, ಫ್ಯೂಚರ್ ಡೇಸ್ ಅಲ್ಲಿ ನಾವು ಹುಡುಗರನ್ನ ಓದ್ಸಕ್ಕೂ ಆಗಲ್ಲ. ಫೀಸ್ ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ 50,000 60,000 70,000 ದುಡ್ಡು ಮೇಲೆ ಎಲ್ಲಿಂದ ಓದಿಸೋದು? SSLC ಆದ್ಮೇಲೆ ಬಿಡಿಸ್ತೀವಿ ಯಾವ್ದಾದ್ರು ಒಂದು ಕಂಪ್ನಿಗೆ 10,000 20,000 ಕೆಲ್ಸಕ್ಕೆ ಆಗ್ತದೆ. ಏನ್ ಮಾಡೋದು ನಾವು? ಸರ್, ಈಗ ಬಿಜೆಪಿಗೆ ರಾಮ ಮಂದಿರ ಪ್ಲಸ್ ಆಗುತ್ತಾ,
ಚುನಾವಣೆಗೆ? ಸರ್ ರಾಮ ಮಂದಿರ ಅನ್ನೋದು ಪ್ಲಸ್ ಆಗಲ್ಲ ಸರ್. ಅವರು ಏನ್ ಇಂಟೆನ್ಷನ್ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ನಮ್ ದೇಶ ಒಂದು ಸಮೃದ್ಧವಾಗಿರ್ಬೇಕು. ನೋಡಿ, ಈಗ ನರೇಂದ್ರ ಮೋದಿ ಅವರು ಬಾಯ್ಕಾಟ್ ಇದನ್ನ ಮಾಡಿದ್ರು. ಏನು, ಇವಾಗ ನಾನು ಲಕ್ಷದ್ವೀಪನ ಓಪನ್ ಮಾಡಿ ಹೊರಗಡೆ ಹೋಗಂತವ್ರನ್ನ, ಮಾಲ್ಡೀವ್ಸ್ಗೆ ಹೊರಗಡೆ ಹೋಗಂತವ್ರನ್ನ ನಿಲ್ಸಿ ನಮ್ ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಇದ್ದಾರೆ. ಯಾಕೆ? ನಮ್ಮಲ್ಲಿ ಸೋರ್ಸ್ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ಅವ್ರ ಟೂರಿಸಂ ನ ಡೆವಲಪ್ ಮಾಡಿದಾಗ ಏನಾಗುತ್ತೆ, ಆ ಸೋರ್ಸಿನ ಲಾಭ ನಮ್ಗೆ ಬರುತ್ತೆ. ಈಗ ಮಾಲ್ಡೀವ್ಸ್ ಅವ್ರಿಗೇನು ಬೇರೆ ಸೋರ್ಸ್ ಇಲ್ಲ. ಇಲ್ಲಿಂದ ಹೋಗೋ ಟೂರಿಸ್ಟ್ ಅಂದ್ರೆ ಅವ್ರಿಗೆ ಒಳ್ಳೆ ಸೋರ್ಸ್ ಇರೋದು. ದುಬೈ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಅವ್ರಿಗೆ ಇಲ್ಲಿಂದ ಸೋರ್ಸ್ ಬರುತ್ತೆ. ಅಲ್ಲೆಲ್ಲ ಮರಳು ಭೂಮಿ, ಜೇಡು ಭೂಮಿ, ನಮ್ಮಂತ ಫಲವಂತ ಭೂಮಿನೂ ಇಲ್ಲ. ಅವ್ರಿಗೆ ಇಲ್ಲಿ ಸೋರ್ಸ್ ಇದೆ, ಬರೀ ಟೂರಿಸಂ ಇಂದ ಟೂಲ್ಸ್ ಇದೆ. ಇವಾಗ ಅದನ್ನ ಬಾಯ್ಕಾಟ್ ಮಾಡಿ ಇಲ್ಲಿ ನಮ್ಗೆ ಅವರು ಅವಕಾಶ ಮಾಡ್ತಿದ್ದಾರೆ ಲಕ್ಷದ್ವೀಪದಲ್ಲಿ ಅಂದ್ರೆ 100% ಡೆವಲಪ್ ಆಗುತ್ತೆ. ನಾವು ಮುಂದುವರಿಯಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. 100% ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಈ ಒಂದು ಪಂಚ ಯೋಜನೆಗಳೇನಿದೆ, ಗ್ಯಾರಂಟಿ ಯೋಜನೆಗಳು, ಅದು ಪ್ಲಸ್ ಆಗುತ್ತಾ? ಸರ್ 100% ಇಲ್ಲ. ಯಾಕೆ ಗೊತ್ತಾ? ನೋಡಿ ಸರ್, ಈಗ ಒಂದು ಒಳ್ಳೆ ಯೋಜನೆ ಮಾಡಿ ನಾನು ಸೆಂಟ್ರಲ್ ಒಂದು ಇದು ಮಾಡ್ತೀನಿ. ಆಂಧ್ರ ಜಗನ್ಮೋಹನ್ ರೆಡ್ಡಿ ಅವರು ಯೋಜನೆಗಳನ್ನ ಅನೌನ್ಸ್ ಮಾಡಿಸಿದಾದ್ಮೇಲೆ ಅಲ್ಲಿ ವಾಲಂಟಿಯರ್ಸ್ ನ ಬಿಟ್ಟು, ಪ್ರತಿ ಹಳ್ಳಿ ವಾಲಂಟಿಯರ್ಸ್ ನ ಬಿಟ್ಟರು, ಪ್ರತಿ ಮನೆಗೆ ಆ ಯೋಜನೆಗಳು ತಲುಪೋಗಿ ಮಾಡಿದ್ರು. ಇವತ್ತು ನೀವು ಬನ್ನಿ ಸರ್, ನನ್ನ ಹಳ್ಳಿ ಪೂರ್ತಿ ನಾವು ಜಾಲಾಡೋಣ. ಆ ಗ್ಯಾರಂಟಿ ಯೋಜನೆಗಳು 100ರಲ್ಲಿ 90 ಜನಕ್ಕೆ ಸಿಗ್ತಾ ಇಲ್ಲ. 90 ಜನಕ್ಕೆ ಸಿಗ್ತಾ ಇಲ್ಲ. ಹೆಂಗೆ? ನಿಮ್ಮನ್ನ ಹೆಂಗ್ ನಾವು ನಂಬೋದು? ನೀವು ಗೌರ್ಮೆಂಟ್ ಅಲ್ವಾ, ನಿಮ್ಮನ್ನ ಹೆಂಗ್ ನಾವು ನಂಬೋದು? ಬನ್ನಿ, ನಾನು ನೋಡಿಸ್ತೀನಿ. ಈಗ ಅದೇ ತರ ನೀವೇನಾದ್ರು ಸರ್, ಈಗ ಅಲ್ಲಿ 15 ಲಕ್ಷ 20 ಲಕ್ಷ ರೂಪಾಯಿನ ಒಂದು ಮನೆಗೆ ಸೇರಿಸಿ, ದುಡ್ಡು ಸೇರಿಸಿ ಅವ್ರನ್ನ ಸ್ವಲ್ಪ ಸಂಪನ್ಭರಿತ ಮಾಡ್ಕೊಂಡ್ಬಂದ್ರೆ ಯಾರು? ಜಗನ್ಮೋಹನ್ ರೆಡ್ಡಿ. ನೀವು ಅವೆಲ್ಲ ನೋಡಿ ನೀವು ಅನೌನ್ಸ್ ಮಾಡಿದ್ರಲ್ಲ ಫ್ರೀ ಸ್ಕೀಮ್ಸ್. ಆ ಫ್ರೀ ಸ್ಕೀಮ್ಸ್ ನ ಜನಗಳಿಗೆ ತಲುಪಿಸೋದು ಯಾರು ಜವಾಬ್ದಾರಿ? ನೀವು ವಾಲಂಟಿಯರ್ಸ್ ನ ಬಿಡಿ, ಹಳ್ಳಿಗೆ ಹೋಗಿ ಯಾರ ಮನೇಲಿ ಆಧಾರ್ ಕಾರ್ಡ್ ಇಲ್ಲ, ನನ್ನ ಅಂದಾಜಲ್ಲಿದೆ ಒಂದು ಹಳ್ಳಿಲಿ ಹೆಚ್ಚು ಕಮ್ಮಿ ಒಂದು ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತ ಹೇಳಿ ಅವ್ರ ಮನೆಗೆ ದುಡ್ಡು ಹೋಗ್ತಿಲ್ಲ. ಇದ್ಯಾರು ಕೇಳ್ತಿದಾರೆ? ಈ ಕ್ವಶನ್ ಯಾರು ಕೇಳ್ತಿದಾರೆ? ಅನೌನ್ಸ್ ಮಾಡಿದ್ರಿ ಚುನಾವಣೆಗೋಸ್ಕರ, ನೀವು ಗೆದ್ರಿ 136. ಇವತ್ತು ಜನಕ್ಕೆ ತಲುಪ್ತಿಲ್ಲ, ಏನ್ ಮಾಡ್ಬೇಕು ನಾವು? ಓಕೆ ಸರ್, ಒಟ್ಟಾರೆಯಾಗಿ ಬಿಜೆಪಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರದಿಂದ ಎಷ್ಟು ಕ್ಷೇತ್ರದಲ್ಲಿ ಗೆಲ್ಬಹುದು? ಕಾಂಗ್ರೆಸ್ ಎಷ್ಟು ಗೆಲ್ಬಹುದು? ಸರ್, ಈಗ ಅವರು ಏನ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅವರು ಸ್ಪಷ್ಟ ಸಂದೇಶ ಕೊಡದೇ ಇದ್ರೆ ಕರ್ನಾಟಕದಲ್ಲಿ ಈಗ ನೋಡಿ, ಡಿ ಕೆ ಸುರೇಶ್ ಅವ್ರು ಗೆಲ್ತಿದ್ರು, ಈಸಿ ಸಾಲಿಡ್ ವಿನ್ನಿಂಗ್ ಅವ್ರದ್ದು ಇತ್ತು. ಇವತ್ತು ಮಂಜುನಾಥ್ ಅಂತ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲಿ ನಿಂತ್ಕೊಂತಿದ್ದಾರೆ. 100% ಗೆಲ್ಲಲ್ಲ ಸುರೇಶ್. ಆ ತರ ಯಾಕೆಂದ್ರೆ ಇವ್ರ ಅರಾಜಕತೆಗಳನ್ನ ಸರಿ ಮಾಡ್ಕೊಂಡೇ ಹೋದ್ರೆ, ಜನಕ್ಕೆ ತಲುಪಿಸದೇ ಹೋದ್ರೆ, ನಾನು ಈ ತರ ಮಾಡ್ತಾ ಇದ್ದೀನಿ, ಈ ತರ ಚೇಂಜ್ ಮಾಡ್ತೀನಿ ಅಂತ ತಲುಪಿಸದೇ ಹೋದ್ರೆ 100% ಜನ ವೋಟ್ ಹಾಕಲ್ಲ ಕಾಂಗ್ರೆಸ್ನ ಹೊರಗಡೆ ಇರ್ತಾರೆ. MP ಎಲೆಕ್ಷನ್ ನಾನು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಅಂದಾಜು ಪ್ರಕಾರ ಎಷ್ಟು ಗೆಲ್ಬಹುದು? 1-2 ಗೆಲ್ಬಹುದು ಸರ್, ಅಷ್ಟೇ ನನ್ನ ಅಂದಾಜು ಪ್ರಕಾರ. ಇವತ್ತಿನ ಪರಿಸ್ಥಿತಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ 26 100%. ಓಕೆ ಸರ್, ಥ್ಯಾಂಕ್ ಯು. ಓಕೆ ಎಸ್ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರ ಅಥವಾ ಮತದಾರರ ನೇರವಾದ ಮಾತು. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.